ಸ್ನೇಹಿತರೆ, ಈಗ ಮಾವಿನ ಹಣ್ಣಿನ ಸುಗ್ಗಿ ಆರಂಭವಾಗಿದೆ. ವಿವಿಧ ರೀತಿಯ ರುಚಿಕರವಾದ ಹಣ್ಣುಗಳು ತಿನ್ನೋಕ್ಕೆ ತುಂಬ ರುಚಿಯಾಗಿದ್ದು ಅದನ್ನು ಸವಿಯುವ ಸೌಭಾಗ್ಯ ನಮ್ಮದಾಗಿರುತ್ತೆ. ಈ ಮಾವಿನ ಹಣ್ಣನ್ನು ತಿನ್ನುವಾಗ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಕತ್ತರಿಸಿ ತಿನ್ನುವುದನ್ನು ನೋಡಿದಾಗ ಖುಷಿ ಅನಿಸುತ್ತೆ. ಒಬ್ಬರು ಹೋಳುಗಳನ್ನಾಗಿ ತಿಂದರೆ, ಇನ್ನೊಬ್ಬರು ಈ ರೀತಿಯಾಗಿ ಸಿಪ್ಪೆಯಲ್ಲಿರುವಾಗಲೇ ವಿವಿಧ ರೀತಿಯಲ್ಲಿ ಕತ್ತರಿಸಿ ಸವಿಯುತ್ತಾರೆ. ಒರಟೆಯಲ್ಲಿರುವ ರಸವನ್ನು ಸಹ ಚೂರೂ ಬಿಡದಂತೆ ತಿನ್ನುವುದು ಒಂದು ಕಲೆ ಎನ್ನಬೇಕು. ಬಾಲ್ಯದಲ್ಲಿ ಇವೆಲ್ಲವನ್ನು ಒಂದು ಚೂರೂ ಉಳಿಯದಂತೆ ರಸವನ್ನೆಲ್ಲ ಹೀರಿ ಖುಷಿ ಪಡುವ ದಿನಗಳು ನೆನಪಾಗುತ್ತವೆ. ನೋಡಿ, ಮಾವಿನ ಹಣ್ಣನ್ನು ಈ ರೀತಿಯಾಗಿ ಹೋಳುಗಳನ್ನಾಗಿ ಕತ್ತರಿಸುವ ವಿಧಾನವನ್ನು ಗೆಳತಿ ಶಾಂತಲಾ ಸಭಾಯಿತ್ ಅವರು ಕತ್ತರಿಸುವ ವಿಧಾನವನ್ನು ತೋರಿಸುತ್ತಿದ್ದಾರೆ. ಹಣ್ಣುಗಳ ರಾಜ ಮಾವು ಅಂತಲೇ ಹೆಸರಿರುವಂತಹ ಈ ಮಾವಿನಲ್ಲಿಯೂ ಹಲವಾರು ಬಗೆಯ ತಳಿಯ ಹಣ್ಣುಗಳನ್ನು ನಾವೀಗ ಕಾಣಬಹುದು. ಕೆಲವೊಂದು ಸಿಹಿಯಾದರೆ ಕೆಲವೊಂದು ಹುಳಿಯೂ ಇರುತ್ತೆ. ಆದರೂ ಕೆಲವರಿಗೆ ಹುಳಿ ಹಣ್ಣು ಅಂದರೂ ಪ್ರೀತಿ ಇರುತ್ತೆ. ಈಗ ನಾವು ಖ್ಯಾತ ಲೇಖಕಿ ಮತ್ತು ಆಪ್ತ ಸಲಹಾಗಾರ್ತಿ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ತಮ್ಮ ಬಾಲ್ಯದಲ್ಲಿ ಯಾವ ರೀತಿಯಾಗಿ ಮಾವಿನ ಹಣ್ಣನ್ನು ಸವಿಯುತ್ತಿದ್ದರು ಅನ್ನೋದನ್ನು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ಕೆಲವರು ಈ ಮಾವಿನ ಹಣ್ಣನ್ನು ಕತ್ತರಿಸುವ ವಿಧಾನ ಹೇಗೆ ಅಂತ ಕೇಳುವುದರಿಂದ ವಿಧಾನವನ್ನು ಸಹ ಉತ್ಸಾಹದ ಚಿಲುಮೆಯಂತಿರುವ ಇವರು 81 ವಯಸ್ಸಿನವರು ಅಂತ ನಂಬೋದು ಕಷ್ಟವಾಗುತ್ತೆ. ಸಾಹಿತ್ಯ ಕೃಷಿಯ ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಸ್ವಲ್ಪ ಸಮಯವನ್ನು ನಮಗಾಗಿ, ಅಂದರೆ ಓದುಗರಿಗಾಗಿ, ತಾವು ಬಾಲ್ಯದಲ್ಲಿ ತಿನ್ನುವ ಈ ಮಾವಿನ ಹಣ್ಣನ್ನು ಕತ್ತರಿಸಿ ಯಾವ ರೀತಿಯಾಗಿ ತಿಂದರೆ ಖುಷಿ ಇತ್ತು ಅನ್ನೋದನ್ನು ಹಂಚಿಕೊಂಡಿದ್ದಾರೆ. ಇವರು ಬಾಲ್ಯದಲ್ಲಿ ಸವಿಯುವ ಈ ವಿಧಾನವನ್ನು ಈ 81 ವಯಸ್ಸಿನಲ್ಲಿಯೂ ನೆನಪಿಟ್ಟುಕೊಂಡು ತಮ್ಮ ಸವಿ ನೆನಪನ್ನು ನೆನಪಿಸಿಕೊಳ್ಳುವ ಬಗೆಯು ಖುಷಿಯನ್ನು ಕೊಡುತ್ತೆ. ಈ ವಿಡಿಯೋವು ನಿಮಗೂ ಸಹ ಇಷ್ಟವಾಗಿರಬಹುದು ಅಂತ ಅಂದುಕೊಳ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ.